ನಮಸ್ಕಾರ. ನಾನು ಡಾಕ್ಟರ್ ರಶ್ಮಿ ಎಸ್ ಮೂರ್ತಿ, ಮಕ್ಕಳ ತಜ್ಞಳು, ರಾಘವ ಚೈಲ್ಡ್ ಕ್ಲಿನಿಕ್, ಗಿರಿನಗರ, ಬೆಂಗಳೂರು. ಹದಿಹರೆಯದ ಮಕ್ಕಳಲ್ಲಿ ಜೀವನ ಕೌಶಲ್ಯಗಳು, ಲೈಫ್ ಸ್ಕಿಲ್ಸ್ ಇನ್ ಅಡೋಲೆಸೆಂಟ್ಸ್. ಇವತ್ತಿನ ಈ ವಿಷಯಕ್ಕೆ ಧುಮುಕುವ ಮುನ್ನ ನಾನು ತ್ರಿಶಂಕು ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ತ್ರಿಶಂಕು ಸತ್ಯವ್ರತ ಎನ್ನುವ ಒಬ್ಬ ಅಧಿಪತಿ. ಇವನಿಗೆ ಒಂದು ವಿಚಿತ್ರವಾದ ಆಸೆ ಮೂಡುತ್ತೆ. ಏನು ಆ ಆಸೆ ಅಂದರೆ ಸಶರೀರವಾಗಿ ತಾನು ಸ್ವರ್ಗಕ್ಕೆ ಹೋಗಬೇಕು ಅಂತ. ಸಾಮಾನ್ಯವಾಗಿ ಮರಣ ಹೊಂದಿದ ಮೇಲೆ ಆತ್ಮ ಮಾತ್ರ ಸ್ವರ್ಗಕ್ಕೆ ಹೋಗೋದು, ಶರೀರ ಹೋಗೋದಿಲ್ಲ. ಸೊ ಈ ಆಸೆನಿಟ್ಕೊಂಡು ಅವನು ವಿಶ್ವಾಮಿತ್ರ ಮುನಿಗಳ ಹತ್ರ ಹೋಗ್ತಾನೆ. ವಿಶ್ವಾಮಿತ್ರರು ತಮ್ಮ ಅಪಾರವಾದ ತಪೋಶಕ್ತಿಯಿಂದ ಅವನನ್ನು ಸ್ವರ್ಗದ ಬಾಗಿಲವರೆಗೂ ಶರೀರದ ಸಮೇತ ಏರಿಸ್ತಾರೆ. ಸ್ವರ್ಗದ ಬಾಗಿಲಲ್ಲಿ ಇಂದ್ರ ಅವನನ್ನು ನೋಡಿದ ಕೂಡಲೇ ಇಲ್ಲ ಇದು ಪ್ರಕೃತಿಯ ನಿಯಮದ ವಿರುದ್ಧ, ಹೋಗು ವಾಪಸ್ಸು ಅಂತ ಭೂಮಿ ಕಡೆಗೆ ಒದಿತಾನೆ. ಆವಾಗ ತಲೆ ಕೆಳಗಾಗಿ ತ್ರಿಶಂಕು ಭೂಮಿ ಕಡೆಗೆ ಬೀಳಕ್ಕೆ ಶುರು ಮಾಡ್ತಾನೆ. ಹೇಳಿ ಕೇಳಿ ವಿಶ್ವಾಮಿತ್ರ, ಗೊತ್ತಲ್ಲ ಅವನ ಸಿಟ್ಟು ಎಂಥದ್ದು ಅಂತ, ನಾನು ನನ್ನ ತಪೋಶಕ್ತಿನ ಉಪಯೋಗಿಸಿ ಸ್ವರ್ಗದ ತನಕ ಕಳಿಸಿರೋನನ್ನು ನೀನು ವಾಪಸ್ ಕಳಿಸ್ತೀಯಾ, ನಿಲ್ಲು ಅಲ್ಲೇ ಅಂತ ತ್ರಿಶಂಕುನ ನಡುವೆ ನಿಲ್ಲಿಸ್ಬಿಡ್ತಾನೆ. ಹಾಗಾಗಿ ತಲೆ ಕೆಳಗಾಗಿ ತ್ರಿಶಂಕು ಈ ಕಡೆ ಭೂಮಿ ಮೇಲೂ ಇಲ್ಲ, ಆ ಕಡೆ ಸ್ವರ್ಗದಲ್ಲೂ ಇಲ್ಲ, ನಡುವೆ ಸಿಕ್ಕಾಕೊಂಡ್ಬಿಡ್ತಾನೆ. ನಮ್ಮ ಹದಿಹರೆಯದ ಮಕ್ಕಳು, ಅಡೋಲೆಸೆಂಟ್ಸ್, ಒಂಥರ ಈ ರೀತಿಯೇ. ಈ ಕಡೆ ಅವ್ರು ಪೂರ್ತಿ ಮಕ್ಕಳೂ ಅಲ್ಲ, ಆ ಕಡೆ ಪೂರ್ತಿ ಬೆಳೆದು ನಿಂತ ಯುವಕರೂ ಅಲ್ಲ. ಎಲ್ಲೋ ಮಧ್ಯೆ ತಮ್ಮದೇ ಆದಂಥ ಒಂದು ಕಾಲ್ಪನಿಕ ಲೋಕದಲ್ಲಿ ಕನಸು ಕಾಣುತ್ತಾ ಇರುವಂತಹ ಮಕ್ಕಳು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದು ಡೆಫಿನೇಷನ್ ನಾವು ತಗೊಂಡ್ರೆ 10 ರಿಂದ 19 ವರ್ಷದ ನಡುವೆ ಇರೋ ಮಕ್ಕಳಿಗೆ ಅಡೋಲೆಸೆಂಟ್ಸ್ ಅಂತ ಕರಿತೀವಿ. ಟೀನೇಜರ್ಸ್ ಅಂತಲೂ ಹೇಳ್ತೀವಿ. ಟೀನೇಜ್ ಅನ್ನೋದು 13 ಇಯರ್ಸಿಗೆ ಶುರು ಆದರೂ ಕೂಡ 10 ವರ್ಷದಿಂದನೇ ನಾವು ಅಡೋಲೆಸೆಂಟ್ಸ್ ಅಂತ ತಗೋತೀವಿ. ಯಾಕೆಂದರೆ ಈ ವಯಸ್ಸಿನಲ್ಲಿ ಆಗುವಂತಹ ಹಲವಾರು ಶಾರೀರಿಕ ಹಾಗೂ ಮಾನಸಿಕ ಬದಲಾವಣೆಗಳು ಎಷ್ಟೋ ಸತಿ 10 ವರ್ಷಕ್ಕೆ ಶುರುವಾಗುತ್ತೆ. ಇವಾಗ ಸಾಧಾರಣವಾಗಿ ಒಂದು ಮಗು ಹುಟ್ಟಿದಾಗ 2.5 ರಿಂದ 3 kg ತೂಗುತ್ತೆ. ಆ ಮೊದಲನೇ ವರ್ಷ ಇರುತ್ತಲ್ಲ, ಮಗು ಹುಟ್ಟಿದಾಗಿಂದ ಅದರದ್ದು ಮೊದಲನೇ ಹುಟ್ಟಿದಬದ ತನಕ, ಫಸ್ಟ್ ಬರ್ತ್ಡೇ ತನಕ, ಈ 1 ವರ್ಷದಲ್ಲಿ ಅಪಾರವಾಗಿ ಬೆಳೆಯುತ್ತೆ ಆ ಮಗು. ಅಂದರೆ ಇವಾಗ ಹುಟ್ಟಿದಾಗ 2.5-3 kg ಇರೋ ಮಗು 1 ವರ್ಷ ಆಗೋ ಅಷ್ಟೊತ್ತಿಗೆ 3ರಷ್ಟು ತೂಕ ಆಗಿರುತ್ತೆ. 7.5 ರಿಂದ 9 kg ತೂಗ್ತಾ ಇರುತ್ತೆ. ಹಾಗೆ ಹುಟ್ಟಿದಾಗ ಬರೀ ಸುಮ್ಮನೆ ಒಂದು ಕಡೆ ಮಲಗಿರೋ ಮಗು 1 ವರ್ಷ ಆಗೋ ಅಷ್ಟೊತ್ತಿಗೆ 2 ಅಕ್ಷರದ ಪುಟ್ ಮಾತಾಡುತ್ತೆ, ಹಿಡ್ಕೊಂಡು ನಡೆಯುತ್ತೆ. ಎಷ್ಟೋ ಮಕ್ಕಳು ಕೈ ಬಿಟ್ಟೇ ನಡೀತಾರೆ 1 ವರ್ಷದಷ್ಟೊತ್ತಿಗೆ, ಹೇಳಿದ ಅರ್ಥ ಮಾಡ್ಕೊಳ್ಳುತ್ತೆ. ಇಷ್ಟು ಟ್ರೆಮೆಂಡಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇಷ್ಟು ಅಪಾರವಾದ ಬೆಳವಣಿಗೆ ನಮ್ಮ ಜೀವನದಲ್ಲಿ ಮೊದಲನೇ ವರ್ಷ ಬಿಟ್ಟರೆ ನೆಕ್ಸ್ಟ್ ಆಗೋದು ಅಡೋಲೆಸೆನ್ಸಲ್ಲೇ. ಹಲವಾರು ಶಾರೀರಿಕ ಬದಲಾವಣೆಗಳಾಗತ್ತೆ, ಮಾನಸಿಕ ಬದಲಾವಣೆಗಳಾಗತ್ತೆ. ಇದೆಲ್ಲ ಬೇಕಾದಷ್ಟು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ದೇಹದ ಒಳಗಡೆ, ಅದರಿಂದ ಆಗ್ತಾ ಇರುವಂತಹ ಬದಲಾವಣೆಗಳು. ಬಟ್ ಒಟ್ಟಾರೆ ಎಲ್ಲ ಮಕ್ಕಳಿಗೂ ಇದು ಒಂಥರ ಸ್ವಲ್ಪ ಚಾಲೆಂಜಿಂಗ್ ಫೇಸ್. ಮಕ್ಕಳಾಗಿದ್ದಾಗ ಇನ್ನೋಸೆಂಟಾಗಿ ಹೆಂಗೋ ಒಂದಿರ್ತಾರೆ, ದೊಡ್ಡವರಾದಮೇಲೆ ಅವ್ರಿಗೆ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವ ಸಂಪೂರ್ಣವಾಗಿ ಡೆವಲಪ್ ಆಗಿರುತ್ತೆ. ಈ ಮಧ್ಯ ಭಾಗ, ಇವಾಗ ವಿ ಆರ್ ಆಲ್ ಇನ್ ದ ಸೇಮ್ ಬೋಟ್ ಅಂತೀವಿ, ನಾವೆಲ್ಲ ಅದೇ ದೋಣಿಲೇ ತೂಗ್ತಾ ಇದ್ದೀವಿ ಅಂತ. ಅದು ಹಾಗಲ್ಲ. ಆ್ಯಕ್ಚುಲಿ ದೇ ಆರ್ ಆಲ್ ಇನ್ ದ ಸೇಮ್ ಸ್ಟಾರ್ಮ್. ಈ ಎಲ್ಲ ಮಕ್ಕಳು ಅದೇ ಬಿರುಗಾಳಿಯನ್ನು ಎದುರಿಸ್ತಾ ಇದ್ದಾರೆ. ಈ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ಒಂದೇ ಬಿರುಗಾಳಿನ ಎದುರಿಸ್ತಾ ಇರ್ತಾರೆ. ಆದರೆ ಕೆಲವು ಮಕ್ಕಳ ಹತ್ರ ಒಂದು ಪುಟ್ಟು ಉಕ್ಕಡ, ಒಂದೇ ಗಾಳ ಇರುವಂಥ ಒಂದು ಪುಟ್ಟು ಉಕ್ಕಡ ಇರುತ್ತೆ. ಇನ್ನು ಕೆಲವು ಮಕ್ಕಳ ಹತ್ರ ಒಂದು ದೊಡ್ಡ ಹಡಗು, ಎಲ್ಲ ಫೆಸಿಲಿಟೀಸು ಇರೋವಂಥ ಒಂದು ದೊಡ್ಡ ಹಡಗಿರುತ್ತೆ. ಬಟ್ ಎಲ್ರಿಗೂ ಒಂದಲ್ಲ ಒಂದು ರೀತಿ ಇದು ಒಂದು ಚಾಲೆಂಜಿಂಗ್ ಫೇಸ್. ಆದರೂ ಸರಿಯಾದ ಜೀವನ ಕೌಶಲ್ಯಗಳಿದ್ದರೆ, ಅದನ್ನು ಬೆಳೆಸ್ಕೊಂಡ್ರೆ ಈ ಮಕ್ಕಳು ಆ ಫೇಸಲ್ಲೂ ಕೂಡ ತುಂಬ ಅಚೀವ್ ಮಾಡ್ಬೋದು, ತುಂಬ ಮೇಲ್ ಬರಬಹುದು. 1-2 ಉದಾಹರಣೆಗಳು ಕೊಡಲ. ವೈಭವ್ ಸೂರ್ಯವಂಶಿ ಕಡೆಯ IPL ಸೀಸನ್ನಲ್ಲಿ ನಮ್ಮೆಲ್ಲರ ಮನಸ್ಸು ಗೆದ್ದಂತಹ 14 ವರ್ಷದ ಹುಡುಗ ಇವನು. ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾನೆ, ಬಿಹಾರದ ಹುಡುಗ. ಎಂಥ ಆಟ ಅವನದ್ದು. ಹೀಸ್ ಆಫ್ಟರ್ ಆಲ್ ಎ ಟೀನೇಜರ್. ಅವನಿ ಲೇಖರ ಮೊಟ್ಟ ಮೊದಲನೇ ಬಾರಿಗೆ ಭಾರತಕ್ಕೆ ಪ್ಯಾರಾಲಿಂಪಿಕ್ಸಲ್ಲಿ ಶೂಟಿಂಗಲ್ಲಿ ಗೋಲ್ಡ್ ಮೆಡಲ್, ಚಿನ್ನದ ಪದಕ ತಂದ ಹುಡುಗಿಯವಳು. ಅವನಿ ಲೇಖರಾಗೆ
11 ವರ್ಷ ಆಗಿದ್ದಾಗ ಅವಳಿಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ತನ್ನ ಕಾಲುಗಳ ಸ್ವಾಧೀನ ಕಳ್ಕೊತಾಳೆ. ನೀವು ಊಹಿಸ್ಕೋಬೋದು ಇನ್ನು ಅವಳ ಅಡೋಲೆಸೆಂಟ್ ಇಯರ್ಸ್, ಈ ಟೀನೇಜ್ ಇಯರ್ಸ್ ಅವಳಿಗೆ ಎಷ್ಟು ಕಷ್ಟ ಆಗಿರಬಹುದು ಅಂಥ ಹುಡುಗಿಗೆ ಅಂತ. ಆದರೂ ಅಂಥ ವಿಷಮ ಪರಿಸ್ಥಿತಿಯಿಂದನೂ ಎದ್ದು ಬಂದು ಭಾರತಕ್ಕೆ 2020 ಪ್ಯಾರಾಲಿಂಪಿಕ್ಸಲ್ಲಿ ಚಿನ್ನದ ಪದಕ ಗಳಿಸಿಕೊಟ್ಲು ಅವನಿ ಲೇಖರ. ಏಕಲವ್ಯ ಹೆಬ್ಬೆಟ್ಟಿಲ್ಲದೆ ಬಿಲ್ಲು ಬಾಣ ಬಿಟ್ಟನಂತೆ. ನಮ್ಮ ಶೀತಲ್ ದೇವಿ ಕೈಗಳೇ ಇಲ್ಲದೆ ಬಿಲ್ಲು ಬಾಣ ಬಿಡ್ತಾಳೆ. 2024 ಪ್ಯಾರಾಲಿಂಪಿಕ್ಸಲ್ಲಿ ಭಾರತಕ್ಕೆ ಕಂಚಿನ ಪದಕ ಗಳಿಸ್ಕೊಂಡು ಬಂದಿರುವ, ಪ್ರಪಂಚದಲ್ಲೇ ಎರಡೂ ಕೈಗಳೇ ಇಲ್ಲದೆ ಇರುವಂತಹ ಏಕೈಕ ಆರ್ಚರ್, ಬಿಲ್ಲು ಬಾಣ ನಡೆಸುವಂತಹ ಹುಡುಗಿ ಶೀತಲ್ ದೇವಿ. 17ನೇ ವಯಸ್ಸಿನಲ್ಲಿ ಈ ಪದಕ ಗಳಿಸಿದ್ಲು ಅವಳು. ಬಹುಶಃ ಸ್ವರ್ಗದಿಂದ ಏಕಲವ್ಯ, ಅರ್ಜುನ ಇಬ್ಬರು ಮುಗುಳುನಗೆಯೊಂದಿಗೆ ಅವಳನ್ನು ಆಶೀರ್ವದಿಸಿದ್ದಾರೆ. ಈ ರೀತಿ ಈ ಅಡೋಲೆಸೆನ್ಸಲ್ಲಿ ಸರಿಯಾದ ಲೈಫ್ ಸ್ಕಿಲ್ಸ್ ಕಲಿತ್ರೆ ಮಕ್ಕಳು ಮುಂದೆ ಅವರು ಜೀವನನ ಧೈರ್ಯವಾಗಿ, ಸಂತೋಷವಾಗಿ, ಯಶಸ್ವಿಯಾಗಿ ಎದುರಿಸೋಕ್ಕೆ ಅವ್ರಿಗೆ ಒಂದು ಅವಕಾಶ ಆಗುತ್ತೆ. ಈಗ ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ಈ ಅಡೋಲೆಸೆನ್ಸಲ್ಲಿ ಸರಿಯಾಗಿರೋ ಆಯ್ಕೆಗಳನ್ನು ಮಾಡೋಕ್ಕೆ ಕಲಿಬೇಕು ಮಕ್ಕಳು. ಮನೆಯಲ್ಲಿ ಒಳ್ಳೆ ಸಾತ್ವಿಕವಾದ ಆಹಾರ ಮಾಡಿರ್ತಾರೆ, ಅದನ್ನು ಬಿಟ್ಟು ಮಕ್ಕಳು ಹೊರಗಡೆದು ಪಿಜ್ಜಾ, ಬರ್ಗರ್, ಪಾನಿಪುರಿ, ಪೇಸ್ಟ್ರಿ ಇಂಥ ಊಟನೇ ಬೇಕು ಅಂತಾರೆ. ಯಾವುದು ನನಗೆ ಒಳ್ಳೆಯದು? ಇವಾಗ ಪಿಯರ್ ಪ್ರೆಷರ್, ಫ್ರೆಂಡ್ಸ್, ಸ್ನೇಹಿತರು ಒತ್ತಡಕ್ಕೆ ಬೀರೋದು ಮಕ್ಕಳನ್ನ, ಅದು ಸರ್ವೇ ಸಾಮಾನ್ಯ ಅಡೋಲೆಸೆನ್ಸಲ್ಲಿ. ಸಿಗರೆಟ್ ಸೇದೋದು, ಕುಡಿಯೋದು, ವೀಲಿ ಮಾಡೋದು, ಈ ಥರ ಎಲ್ಲದಕ್ಕೂ ಒಬ್ಬರು ಅವರಿಗೆ ಇಷ್ಟು ಮಾಡೋಕ್ಕಾಗಲ್ವ ನಿನಗೆ ಅಂತ ಒಬ್ಬರು ಪ್ರೋತ್ಸಾಹ ಮಾಡ್ತಾ ಇರುವಾಗ, ಇಲ್ಲ ನನಗೆ ಮಾಡೋಕ್ಕಾಗಲ್ಲ, ಇದು ತಪ್ಪು, ಇದು ನನಗೆ ಸರಿಯಲ್ಲ, ಇದನ್ನು ನಾನು ಮಾಡಲ್ಲ, ಇಲ್ಲ ಅಂತ ಹೇಳೋದು, ಟು ಸೇ ನೋ, ಅದು ಮೋಸ್ಟ್ ಡಿಫಿಕಲ್ಟ್ ಥಿಂಗ್, ಎಲ್ಲದಕ್ಕಿಂತ ಕಷ್ಟ ಟೀನೇಜರ್ಸ್ಗೆ. ಒಂದು ಫಿನಾಮಿನನ್ ಆಫ್ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಏನಪ್ಪ ಇದರ ಅರ್ಥ ಅಂದರೆ, ಈ ಅಡೋಲೆಸೆನ್ಸಲ್ಲಿ ಮಕ್ಕಳು ತಗೊಳ್ಳೋ ಕೆಲವು ನಿರ್ಧಾರಗಳಿಂದ ಅವ್ರ ಜೀವನ ಪರ್ಯಂತ ಅವರಿಗೆ ಪರಿಣಾಮ ಇರುತ್ತೆ. ಅವ್ರ ಜೀವನ ಮಾತ್ರ ಅಲ್ಲ, ಅವ್ರ ಮುಂದಿನ ಪೀಳಿಗೆಗೂ ಪರಿಣಾಮ ಬೀರಬಹುದು. ಉದಾಹರಣೆಗೆ ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಒಬ್ಬ ಹುಡುಗ, ಇವಾಗ ಸಾಧಾರಣವಾಗಿ ಹುಡುಗರಿಗೆ ಈ ಅಡೋಲೆಸೆನ್ಸ್ ಬಂದಾಗ ಬೀಜ ದೊಡ್ಡದಾಗತ್ತೆ, ವೀರ್ಯಾಣುಗಳು ಉತ್ಪತ್ತಿ ಆಗೋಕ್ಕೆ ಶುರುವಾಗುತ್ತೆ, ಸ್ಪರ್ಮೆಟೋಜೆನೆಸಿಸ್ ಅದು ಶುರುವಾಗೋದೇ ಆವಾಗ. ಆ ಸ್ಪರ್ಮೆಟೋಜೆನೆಸಿಸ್ ಶುರು ಆಗ್ತಾ ಇದೆ ಅನ್ನೋವಾಗ ಒಂದು ಈ ಥರ ಹುಡುಗ ಏನಾದರೂ ಸ್ಮೋಕಿಂಗ್ ಮಾಡಿದ್ರೆ, ಅಂದರೆ ಯಾರೋ ಬರ್ತಾನೆ, ಏನೋ ಇಷ್ಟು ಸೇದು ತೋರ್ಸೋಕ್ಕೂ ದಮ್ಮಿಲ್ವಾ ನಿನಗೆ, ಸೇದು ತೋರಿಸು ನೋಡೋಣ ಒಂದು ಸಿಗರೇಟು ಅಂತಾನೆ. ಆ ಥರ ಒತ್ತಡಕ್ಕೆ ಬಿದ್ದು ಒಬ್ಬ ಸಿಗರೇಟ್ ಸೇದಿದಾಗ, ನಿಕೋಟಿನ್ಗೆ ಎಕ್ಸ್ಪೋಸ್ ಆದಾಗ, ಆ ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇರೋ ಸಮಯದಲ್ಲಿ ಎಪಿಜೆನೆಟಿಕ್ ಚೇಂಜಸ್ ಅಂತ ಹೇಳ್ತೀವಿ. ಆ ವೀರ್ಯಾಣುಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ ಅಂದರೆ, ಈ ಹುಡುಗಂಗೆ ಮುಂದೆ ಹುಟ್ಟುವ ಮಕ್ಕಳ ಲೈಫ್ ಸ್ಪ್ಯಾನ್ ಕಡಿಮೆ ಆಗುತ್ತೆ, ಅವರ ಜೀವಾವಧಿ ಕಡಿಮೆ ಆಗುತ್ತೆ. ಇವಾಗ ಅಷ್ಟೆಲ್ಲ ಯೋಚನೆ ಮಾಡೋ ವಿವೇಚನೆ ನಮ್ಮ ಅಡೋಲೆಸೆಂಟಿಗಿರಲ್ಲ. ಇದನ್ನು ಸೇದೋದ್ರಿಂದ ನನಗೆ ಇವತ್ತೇನಾಗ್ಬೋದು, ನಾಳೆ ಏನಾಗ್ಬೋದು, ನನ್ನ ಜೀವನದಲ್ಲಿ ನನಗೇನಾಗ್ಬೋದು, ನನ್ನ ಮುಂದೆ ನನಗೆ ಹುಟ್ಟೋ ಮಕ್ಕಳ ಜೀವಾವಧಿ ಕಡಿಮೆ ಆಗ್ಬೋದು, ಇಷ್ಟೆಲ್ಲ ಯೋಚನೆ ಮಾಡೋ ವಿವೇಚನೆ ಅವ್ರಿಗಿರಲ್ಲ. ಅವ್ರಿಗೇನಿದ್ರು ರಿವಾರ್ಡ್ ಸೀಕಿಂಗ್ ಬಿಹೇವಿಯರ್. ಈ ಕ್ಷಣಕ್ಕೇನೋ ಇವಾಗ ಅವ್ನು ನನಗೊಂದು ಟಾಂಟ್ ಮಾಡ್ತಾ ಇದ್ದಾನೆ, ನನಗೊಂದು ಚಾಲೆಂಜ್ ಕೊಡ್ತಾ ಇದ್ದಾನೆ, ನಾನು ಅದನ್ನು ಮಾಡಿ ತೋರಿಸ್ಬಿಡ್ಬೇಕು, ಆವಾಗ ನನಗೊಂದು ಥ್ರಿಲ್ ಸಿಗುತ್ತೆ. ಈ ಥರ ಬುದ್ಧಿ ಅಡೋಲೆಸೆಂಟ್ಸ್ದು. ಸೊ ಇದನ್ನೆಲ್ಲ ನಾವು ಒಂಥರ ಎಜುಕೇಟ್ ಮಾಡಿ ನಮ್ಮ ಅಡೋಲೆಸೆಂಟ್ಸ್ಗೆ ತಿಳಿಸಿಕೊಟ್ರೆ ಯಾವುದವ್ರಿಗೆ ಒಳ್ಳೆಯದು, ಯಾವುದವ್ರಿಗೆ ಒಳ್ಳೆಯದಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಇವಾಗ ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ ನೀವು ಕೇಳಿರ್ಬೋದು. ಏನು ಈ ಇಂಟೆಲಿಜೆನ್ಸ್ ಕೋಶೆಂಟ್ ಅಂದರೆ, ಒಂದು ವ್ಯಕ್ತಿ ಎಷ್ಟು ಜಾಣ, ಇದಕ್ಕೆ ಹಲವಾರು ಥರ ಟೆಸ್ಟ್ಸ್ ಇರುತ್ತೆ ಕಂಡುಹಿಡಿಯೋಕ್ಕೆ ಇಂಟೆಲಿಜೆನ್ಸ್ ಕೋಶೆಂಟ್ ಅನ್ನೋದು. ಇಂಟೆಲಿಜೆನ್ಸ್ ಕೋಶೆಂಟ್ ಜಾಸ್ತಿ ಇದ್ದಷ್ಟಕ್ಕೂ ವ್ಯಕ್ತಿ ತುಂಬ ಬುದ್ಧಿವಂತ ಅನ್ನೋ ಅರ್ಥ ಬರುತ್ತೆ. ಆದರೆ ಇವತ್ತಿನ ಕಾಲದಲ್ಲಿ ಯಾವುದಾದ್ರೂ ಒಂದು ಕಂಪನಿನಲ್ಲಿ ಕೆಲಸಕ್ಕೆ ತೊಗೋಬೇಕು ಅಂತ ಹೇಳಿದ್ರೆ ಅವ್ರು ಬರೀ ಇಂಟೆಲಿಜೆನ್ಸ್ ಕೋಶೆಂಟ್ ನೋಡಲ್ಲ. ಯಾರಿಗೆ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲೋದ್ರಲ್ಲೂ 100/100 ಮಾರ್ಕ್ಸ್ ಇದೆ, ಎ ಗ್ರೇಡ್ ಇದೆ ಅಂಥವ್ರನ್ನೇ ಮಾತ್ರ ಅವರು ಕೆಲಸಕ್ಕೆ ತಗೊಳ್ಳೋಕ್ಕೆ ಇಷ್ಟಪಡಲ್ಲ. ಈಗ IQ ಜೊತೆ ಹಲವಾರು ಕ್ಯೂಗಳು ಸೇರ್ಕೊಂಡು ಹೋಗಿದೆ. IQ ಥರನೇ ಇನ್ನೊಂದು ನಾವೇನು ಹೇಳೋದು ಅಂದರೆ ಸೋಷಿಯಲ್ ಕೋಶೆಂಟ್. ಅಂದರೆ ಒಂದು ವ್ಯಕ್ತಿ ಒಂದು ಗುಂಪಿನಲ್ಲಿ ಯಾವ ರೀತಿ ಇರ್ತಾನೆ, ಹೇಗೆ ಹೊಂದ್ಕೊಂಡು ಹೋಗ್ತಾನೆ, ತನಗೆ ಅನಿಸಿದ್ದನ್ನು ಇನ್ನೊಬ್ಬರಿಗೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾನೆ, ಅವ್ರು ಹೇಳಿದ್ದನ್ನು ಎಷ್ಟು ಮಟ್ಟಿಗೆ ಅವನಿಗೆ ಕೇಳಿಸ್ಕೊಳ್ಳೋ ತಾಳ್ಮೆ ಇದೆ, ಇವೆಲ್ಲ ಸೋಷಿಯಲ್ ಕೋಶೆಂಟ್. ಇನ್ನೊಂದು ಎಮೋಷ್ನಲ್ ಕೋಶೆಂಟ್, ತುಂಬ ಮುಖ್ಯವಾದದ್ದು ಇದು.
ಅವನ ಮನಸ್ಸಿನಲ್ಲಿ ಏನು ಅನ್ನಿಸ್ತಾ ಇದೆ, ನನಗೆ ಯಾವುದರಿಂದ ಕೋಪ ಬರುತ್ತೆ, ನನಗೆ ಯಾವುದರಿಂದ ಸಮಾಧಾನ ಸಿಗುತ್ತೆ, ಅದೇ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಕೊಲೀಗಿಗೆ ಯಾವುದರಿಂದ ಇರಿಟೇಟ್ ಆಗುತ್ತೆ, ಅವ್ನಿಗೆ ಏನು ಮಾಡಬಾರ್ದು, ನಾನು ಅವ್ನಿಗೆ ಯಾವುದರಿಂದ ತೊಂದರೆ ಆಗುತ್ತೆ. ಇವೆಲ್ಲ ಇಮೋಷ್ನಲ್ ಕೋಶೆಂಟ್. ಅದೇ ರೀತಿ ಇನ್ನೊಂದಿದೆ AQ, ಅಡ್ವರ್ಸಿಟಿ ಕೋಶೆಂಟ್. ನಮ್ಮ ಜೀವನದಲ್ಲಿ ಕಷ್ಟವಾದಂಥ ಪರಿಸ್ಥಿತಿ ಬಂದಾಗ, ವಿಷಮ ಪರಿಸ್ಥಿತಿಗೆ ನಾವು ಬಿದ್ದಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಅದರಿಂದ ಹೆಂಗೆ ಎದ್ದು ಬರ್ತೀವಿ. ನಾನೀಗಾಗಲೇ ಅವನಿ ಲೇಖರದು ನಿಮಗೆ ಒಂದು ಉದಾಹರಣೆ ಕೊಟ್ಟೆ. ಮೇ ಬಿ ಅವಳಿಗೆ ತುಂಬ ಹೈ ಅಡ್ವರ್ಸಿಟಿ ಕೋಶೆಂಟ್ ಇದೆ. ಯಾರಿಗೆ ಜಾಸ್ತಿ ಅಡ್ವರ್ಸಿಟಿ ಕೋಶೆಂಟ್ ಇರುತ್ತಲ್ಲ ಅವರು ಬೇಗ ಕೈ ಬಿಡಲ್ಲ. ಅಯ್ಯೋ ನನ್ನ ಕೈಲಾಗಲ್ಲ ಬಿಡು, ಬಿಟ್ಬಿಡೋಣ, ಇದು ನನ್ನ ಕೈಲಾಗಲ್ಲ ಅಂತ ಬಿಡಲ್ಲ. ಅವ್ರಿಗೆ ಛಲ ಇರುತ್ತೆ, ಯಾಕಾಗಲ್ಲ ನೋಡ್ತೀನಿ, ಮಾಡೇ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅಂತ ಮತ್ತೆ 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 ಪ್ರಯತ್ನ ಪಟ್ಟಾದರೂ ಅವ್ರ ಗುರಿನ ಮುಟ್ತಾರೆ. ಬೇಗ ನಿರಾಶೆ ಆಗಲ್ಲ ಅಡ್ವರ್ಸಿಟಿ ಕೋಶೆಂಟ್ ಜಾಸ್ತಿ ಇರೋರಿಗೆ. ನಾವು ಹೇಳೋದೇನು ಅಂದರೆ, ರೆಸ್ಲರ್ ಇಸ್ ನೆವರ್ ಡಿಕ್ಲೇರ್ಡ್ ಫೇಲ್ಡ್ ಆರ್ ಲಾಸ್ಟ್ ವೆನ್ ಹಿ ಫಾಲ್ಸ್ ಡೌನ್. ಹೀ ಈಸ್ ಡಿಕ್ಲೇರ್ಡ್ ಲಾಸ್ಟ್ ವೆನ್ ಹಿ ಫೇಲ್ಸ್ ಟು ಗೆಟ್ ಅಪ್ ಅಂತ. ಒಬ್ಬ ಕುಸ್ತಿ ಆಡೋನು ನೆಲಕ್ಕೆ ಬಿದ್ದಾಗ ಅವ್ನು ಸೋತ ಅಂತ ಹೇಳಲ್ವಂತೆ. ಅವ್ನು ಯಾವಾಗ ಮತ್ತೆ ಎದ್ದು ನಿಲ್ಲಲ್ಲ ಆವಾಗಲೇ ಅವ್ನು ಸೋತ ಲೆಕ್ಕ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.